ಅವ್ರು ನಿಮ್ಮವ್ರು ಯಾರು ಹೆಲ್ಪ್ ಮಾಡಬೇಕು ಸ್ವಲ್ಪ ಕರೆ ಅಂತ ನಾನು ಇಮಿಡಿಯೇಟ್ಲಿ ಮುಂದಕ್ಕೆ ಹೋದೆ. ಆ ಮಂಚ ಹೇಳ್ಕೊಂಡು ಕೆಳಗೆ ಎಲ್ಲಿಗೆ ಬಂದರು ಇವರು ಪೂರ ಒಪ್ಪಬೇಕು. ಮಹಾತ್ಮ ಗಾಂಧಿ ಫೋಟೋ ಅದ ನೋಡಿ, ರಾಜೀವ್ ಗಾಂಧಿ ಅಲ್ಲಿ ನಿಂದಿರ್ಸ್ಬಿಟ್ಟಾರ. ನಿಂದಿರ್ಸಿದ ಮೇಲೆ ಬೇಕು ಸೋಳ ಮಗ ಅಲ್ಲೇ ಹೇಳಿದ್ವಿ ಆಕ್ಸಿಜನ್ ಖಲಾಸ ಆಗಿದೆ. ನನ್ನ ಮಗನೇ ಅಂದ ಏನೋ ಆಕ್ಸಿಜನ್ ಇದು ಜಲ್ದಿ ಓಡಲಿ ಆಕ್ಸಿಜನ್ ನಾವು ತೊಗೊಂಡು ಬಂದು ಬರ್ತೀವಿ 1 ಅವರ್ 15 ನಿಮಿಷ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಜಸ್ಟ್ ಆಕ್ಸಿಜನ್ ಇರಲ್ಲ ಏನು ಸರ್, ಅವ್ರು ಡಾಕ್ಟ್ರೇ ಚೆನ್ನಾಗಿ ಮಾತಾಡ್ತಾರೆ ಸರ್, ನಮ್ಮ ಹತ್ರ ಸುಳ್ಳು ಹೇಳ್ಬಾರ್ದು. ಇವ್ರು ಸ್ಯಾಲ್ರಿ ತೊಗೊಳಲ್ಲ ಏನು ಸರ್, ಇವ್ರು ಫ್ರೀ ಮಾಡ್ತಾರೆ ಏನು ಕೇಳಿರ್ಬೇಕು, ಯಾರು ಕೇಳ್ಬೇಕು ಸರ್ ಇವ್ರಿಗೆ? ಸರ್ ನಮ್ಮ ಅಣ್ಣ ಸಾಯಕ ಕಾರಣ ಸರ್ ಒಂದೇ ಸರ್, ಅದೇ ವಿತೌಟ್ ಆಕ್ಸಿಜನ್ ನೀವು ಕೆಳಗೆ ತಂದ್ರಿ. ಅವನಿಗೆ ನಮ್ಮ ಹುಡುಗ ಹೇಳಿದಾನ, ಏನು ಹೇಳಿದಾನ, ವಿತೌಟ್ ಆಕ್ಸಿಜನ್ ಅವನು 1 ಸೆಕೆಂಡ್ 1 ನಿಮಿಷನೂ ಇರಲ್ಲ. ಯಾಕಂದ್ರೆ ನಾವು ಮನೆಯಲ್ಲಿ ಆಕ್ಸಿಜನ್ ಇಟ್ಟಿದೀವಿ ಎಲೆಕ್ಟ್ರಿಕ್, ಅದು ಅವನಿಗೆ ಸರಿ ಹೋಗಿಲ್ಲ, ಸ್ವಲ್ಪ ಜಾಸ್ತಿ ಬೇಕಂತ ನಾವು ಕರ್ಕೊಂಡು ಬಂದ್ವಿ. ನೀವು ವಿತೌಟ್ ಆಕ್ಸಿಜನ್ ನೀವು ಕೆಳಗ ಕರ್ಕೊಂಡು ಬಂತೀರಿ ಅಂದ್ರೆ ಮತ್ತೆ ನೆಗ್ಲೆನ್ಸಿಗೆ ಏನ್ ಸರ್ ಇದು? ನನಗೆ ಒಂದೇ ಸರ್, ನಮ್ಮ ಅಣ್ಣಗ ಇವಾಗ ನಮ್ಮ ಅಣ್ಣ ಹೋಗ್ಬಿಟ್ಟಾನ, ನಮ್ಮ ದುಃಖ ನಮ್ಗೆ ಆದ, ನಮ್ಗೆ ನ್ಯಾಯ ಬೇಕು. ಆಕ್ಸಿಜನ್ ಇಲ್ಲ ಮೇಡಮ್, ವಿತೌಟ್ ಆಕ್ಸಿಜನ್ ಪೇಷಂಟಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಡ್ರ ಅಂತ ಅಂದಿನ. ಅಂದಾಗ ಅವ್ರು ಏನು ಮಾಡ್ಯಾರ, ನಾವು ಇರ್ಲಾರ್ದಾಗ ಅವ್ರಿಗೆ ಎಕ್ಸ್ರೇ ಮಾಡಕ್ಕೆ ಕರ್ಕೊಂಡು ಹೋಗ್ಯಾರ. ಎಕ್ಸ್ರೇ ಏನು ಅವಸರ 11:30 12 ಸುಮಾರು ಹಾಸ್ಪಿಟಲ್ಗೆ ದಾಖಲಾಗಟ್ಟಿಗೆ ಡಾಕ್ಟರ್ನ ರಮೇಶ್ ಸರ್ನ ಕೇಳಿದ, ಇದು ಚಂದ್ರಶೇಖರ್ ಕೇಳಿದರೆ ICUದಾಗ ಕೆಳಗೆ ಹೋಗಂದ್ರು. ಕೆಳಗೆ ಹೋಗಿದ್ವಿ, ಕೆಳಗೆ ಹೋದರೆ ಇದು ಆಕ್ಸಿಜನ್ ಮೇಲೆ ಹೋಗಿದ್ವಿ ಸರ್. ಆಕ್ಸಿಜನ್ ತರಕ್ಕೆ ಅಲ್ಲಿ ಯಾವನೋ ಒಬ್ಬನು ಆಕ್ಸಿಜನ್ ಅವನು ನನ್ನಲ್ಲಿ ಪಾನರ್ ಇಲ್ಲ ವೀನರ್ ಇಲ್ಲ, ನಿಮ್ದು ಏನಾನ ಮಾಡ್ಕಾರ ಅಂತ ಅವ್ನು ಬಿಟ್ಟು ಹೋದ. ಆದ್ರೂ ನಮ್ಮ ಇಲ್ಲಿಂದ ವೆಹಿಕಲ್ ತೊಗೊಂಡೋದ, ಆ ವೆಹಿಕಲ್ ಒಂದು ಸಪೋರ್ಟ್ ತೊಗೊಂಡು ಆ ಪೇಷಂಟಿಗೆ ICU ಕೆಳಗೆ ತೊಗೊಂಡಿನಿ. ಕೆಳಗೂ ಬೆಡ್ ಇಲ್ಲ ಅಂದರು, ಅಲ್ಲಿ ಒಂದು 10 ಮಿನಿಟ್ಸ್ ಹೋಯ್ತು. ಆಮೇಲೆ ಮೇಲೆ ಅಂದರು, ಓಕೆ ಅಂದೆ, ಮೇಲೆ ಹೋದ್ವಿ, ಅಲ್ಲಿ 20 ನಿಮಿಷ ಹೋಯ್ತು, ಬೆಡ್ ಇಲ್ಲ ಅಂದರು. ಆಮೇಲೆ ಇದು ಚಂದ್ರಶೇಖರ್ಗೆ ಫೋನ್ ಮಾಡಿದೆ, ಅದು ಒಂದು ಬೆಡ್ ಖಾಲಿ ಮಾಡಿಸ್ರಿ ಶ್ರೀನಿವಾಸಗೆ ಹಾಕರ ಅಂತ ಸರ್. ಹಾಕಿದ್ರು. 2 ಗಂಟೆಗೆ ಡಾಕ್ಟರ್ ಬಂತ, ಟ್ರೀಟ್ಮೆಂಟು ಚಾಲು ಮಾಡಿ ಅಡ್ಮಿಟ್ ಮಾಡಿದ್ದ ನಿನ್ನೆನೇ ಸರ್. 12 ಗಂಟೆಲಿಂದ 2 ಗಂಟೆ ಆಯಿತು ಡಾಕ್ಟರ್ ಬರೋಕ, ಬೆಡ್ ಸಿಕ್ಕಕ, ಟ್ರೀಟ್ಮೆಂಟ್ ಚಾಲು ಮಾಡಿ. ಚಂದ್ರಶೇಖರ್ ಡಾಕ್ಟರ್ ಏನಂದ, ಈವ್ನಿಂಗ್ ಬರ್ತೀನಿ ಅಥವಾ ಇಲ್ಲ ಈವ್ನಿಂಗ್ ಬರ್ತೀನಿ, ನಾಳೆ ಒಳಗೆ ಕಡಿಮೆ ಆಗ್ತದೆ, ಅವ್ನಿಗೆ ಚಿಂತೆ ಬಿಟ್ಟು ಬಿಡಲ್ಲ. ಆ ಫೈಲೆಲ್ಲ ಕೊಟ್ಟಿನ ಅದನ್ನು ಚೆಕ್ ಮಾಡೋಣ. ಚೆಕ್ ಮಾಡಿದ ಮೇಲೆ ಅವ್ರು ಹೋದರು. 5:30 ಇವ್ರೂ ಹೋದ್ರು ಸರ್. ನಾನು ಒಬ್ಬನೇ ಪೇಷಂಟ್ ಬಿಡೇ ಇದ್ದ, ನನ್ನ ಮಗ ನನ್ನ ಮಗ ಇದ್ದರೆ 3 ಗಂಟೆ ಸುಮಾರು ಒಂದು ಟ್ಯಾಬ್ಲೆಟ್ ಬರ್ತಿದ್ರು. ಆ ಟ್ಯಾಬ್ಲೆಟು ತರಿಸಿದರೆ NMG ಅಂದರೆ 5 mg ಕೊಟ್ಟಿದ್ರು, 2 ಕೊಡಂದರೆ 1 ಕೊಟ್ಟರು. ಅವ್ರು ಡಾಕ್ಟ್ರನ್ನ ಕೇಳಿ ಕೊಡ್ತೀವಿ ಅಂದ್ರೆ ಓಕೆ, 6 ಗಂಟೆಗೆ ಬಂದರೆ ನಾನೇ ಮಾತಾಡ್ತೀನಿ ಅಂದರೆ ಸೆಕೆಂಡ್ ಡೇ ಸರ್. ಥರ್ಡ್ ಡೇ ಏನಾಯಿತು, 6 ಗಂಟೆಗೆ ನನ್ನಲ್ಲಿ ಯಾರೂ ಇಲ್ಲ ನಮ್ಮವರು. ಸಾಯಂಕಾಲ ನಾನು ಒಬ್ಬನೇ ಇದ್ದೆ. ನಾನು ಅದು ICUದಾಗ ಕರೆದ್ರು, ಶ್ರೀನಿವಾಸ್ ಪೇಷಂಟ್ ಯಾರಂದ್ರೆ ನಾನೇ ಅಂತ ಕರೆದಿರಿ. ಅವನು ಅಷ್ಟೊತ್ತಿಗೆ ಅದು ಆಕ್ಸಿಜನ್ ಹಿಡ್ಕೊಂಡು ಬರ್ತಾನೆ, ಅವ್ನು ಬಾಡ್ಬಾಯ್ ಸರ್. ಅವನು ಮೇಲೆ ಅವರೇ ಕರೆದ, ಎಂಟಿ ಸಿಲಿಂಡರ್ ತೊಗೊಂಡು ಇಟ್ಟಾನ. ಇಟ್ಟಿದ ಮೇಲೆ ನಾನು ಅಂದೆ, ನೋಡಪ್ಪ ಇದು ರಿಮ್ಸ್ಗೆ ಹೋಗಮ್ಮ, ಕಲ್ಕತ್ತಾಗೆ ಹೋಗಮ್ಮ, ಆಕ್ಸಿಜನ್ ಇಲ್ಲ ಅಂದರೆ ಈ ಪೇಷಂಟ್ಗೆ ನಡಲ್ಲ. ಆ ಸಿಸ್ಟರ್ಗೆ 10 ಸಾರಿ ಕೇಳಿದ್ರು ಸರ್, ಆ ಸಿಸ್ಟರ್ ಕಾಣಬೇಕು ಅಂದು ಅವ್ನು ವಾರ್ಡ್ ಕಾಣಬೇಕು. 10 ಸಾರಿ, 1 ಸಾರಿ ಅಲ್ಲ 10 ಸಾರಿ. ಇದು 6ರಿಂದ 6-5 ನಿಮಿಷ ತಾನೇ ಹೇಳ್ಕತ್ತೀನಿ. ಈ ಪೇಷಂಟ್ಗೆ ಕೆಳಗನ್ನು ಹೋಗು, ಕಲ್ಕತ್ತಾಗನ್ನು ನಾನು ಬರ್ತೀನಿ, ಹೈದರಾಬಾದ್ ತೊಗೊಂಡು ಹೋದೆ. ಆಕ್ಸಿಜನ್ ಬೇಕಂದರೆ ಗಮನಿಕೆ ಇಬ್ಬರು ಕೊಟ್ಟಿಲ್ಲ, ರೆಡಿ ಮಾಡಿದ್ರು. ನನಗೇನಂದ್ರೆ ಸರ್, ಇವರಿಗೆ ಫೋನ್ ನೋಡಿದೆ ನಾನು, 6 ಮ್ಯಾಕ್ಸಿಮಮ್ 6-5 ಗಂಟೆ 6-5 ನಿಮಿಷ ಫೋನ್ ಮಾಡಿದ್ರೆ, ನಾನು ನಾಳೆ ಏನಂದ್ರು ದಾರಿಯಾಗಿದ್ವಿ ಬರ್ತೀವಿ ಅಂತ. ನನ್ನ ಕರೆ ಅಂತ ಈ ಕಡೆ ಹೇಳ್ಯಾರ ಸರ್, ಇವ್ರನ್ನ ಕರೆ ಮುಂದಿನ ಗೇಟಿಗೆ ನನ್ನ ಕಳಿಸ್ಯಾರ. ಅವ್ರು ನಿಮ್ಮವ್ರು ಯಾರು ಹೆಲ್ಪ್ ಮಾಡಬೇಕು ಸ್ವಲ್ಪ ಕರೆ ಅಂತ ನಾನು ಇಮಿಡಿಯೇಟ್ಲಿ ಮುಂದಕ್ಕೆ ಹೋದೆ. ಆ ಮಂಚ ಹೇಳ್ಕೊಂಡು ಕೆಳಗೆ ಎಲ್ಲಿಗೆ ಬಂದರು ಇವರು ಪೂರ ಒಪ್ಪಬೇಕು. ಮಹಾತ್ಮ ಗಾಂಧಿ ಫೋಟೋ ಅದ ನೋಡಿ, ರಾಜೀವ್ ಗಾಂಧಿ ಅಲ್ಲಿ ನಿಂದಿರ್ಸ್ಬಿಟ್ಟಾರ. ನಿಂದಿರ್ಸಿದ ಮೇಲೆ ಬೇಕು ಹೇಳಿದ್ವಿ ಆಕ್ಸಿಜನ್ ಖಲಾಸ ಆಗಿದೆ. ನನ್ನ ಮಗನೇ ಅಂದ ಏನೋ ಆಕ್ಸಿಜನ್ ಇದು ಜಲ್ದಿ ಓಡಲಿ ಆಕ್ಸಿಜನ್ ನಾವು ತೊಗೊಂಡು ಬಂದು ಬರ್ತೀವಿ 1 ಅವರ್ 15 ನಿಮಿಷ. ಬಂದಿಲ್ಲ. 20 ನಿಮಿಷಕ್ಕೆ ಖಾಲಿ ಬರಕತ್ತಾರ, ಅಲ್ಲಿಂದ ಖಾಲಿ ಕೈಲಿಂದ ಬರಕತ್ತಾರ. ಅಣ್ಣ ಆಕ್ಸಿಜನ್ ಇಲ್ಲ ಅಂತೇಳಿ ರೀಸನ್ ಹೇಳ್ಬೇಕಲ್ಲ, ನಾವು ಬಂದಿದ್ದು ಕೆಳಗೆ ಅದಕ್ಕೆ ಇದು ರಿಮ್ಸು ಅದು ಕೆಲಸನೇ ಇಲ್ಲ. ಮತ್ತೆ ವಾಪಸ್ ಆ ಮಂಚ ಹೇಳ್ಕೊಂಡು ಹೋಗಿ ಶಿಫ್ಟ್ ಮಾಡೋಕೆ ಟೈಮ್, ಆ ಮಂಚ ಎಲ್ಲಿಗೆ ಮತ್ತೆ ICU ಮೇಲೆ ಅವ್ರು ಹೇಳ್ಕೊಳಕತ್ತ ಹೋಗ್ತಾರ, ಅಲ್ಲಿ ಹೇಳ್ಕೊಂಡು ಹೋಗಿ ಶಿಫ್ಟ್ ಮಾಡಿ ಏನು ಅನ್ಕೋತಾರೆ, ನಾಳೆ ಮಾಡ್ತೀವಿ ರೀ ಅನ್ನೋ ಟೈಮ್. ಹಿಂಗೆ ಮಲ್ಸಗ ಹೋಗಿದ್ವಿ ಸರ್. ಅವ್ನು ಹಿಂಗೆ ಮಲ್ಸ ಟೈಮ್ ಆಕ್ಸಿಜನ್ ಹಿಂಗೆ ಶುರು ಮಾಡಿಲ್ಲ ಅಲ್ಲಿ, ಹಿಂಗೆ ಮಲ್ಸ ಟೈಮೇ ಪ್ರಾಣ ಹೋಯ್ತು. ಅದು ಬೇಕು ಸಿಸ್ಟರ್ ಬಂದು ಏನು ಮಾಡಕತ್ತಾಳ ಗೊತ್ತಾ, ಈ ಹೊಟ್ಟೆಗೆಲ್ಲ ECC ಇಡಕತ್ತ, ಪ್ರಾಣ ಹೋಗಿದ್ದು ನನ್ನ ಕೈಯಾಗ. ಹಿಂಗೆ ಗುಡ್ಡು ತಿರ್ಸೇನೆ ಸರ್. ಕೆಳಗಲಿಂದ ರ್ಯಾಂಪು 2 ರ್ಯಾಂಪ್ ದಾಟಬೇಕಲ್ಲ ಸರ್ ಮೇಲೆ ಹೋಗ್ಬೇಕು. ಆ 2 ರ್ಯಾಂಪ್ಗಳೇ ಜೀವನ ಬೇಕು. ಆ ಆಕ್ಸಿಜನ್ ತರ್ತೀವಿ ಅಂದಾರಲ್ಲ ಸರ್, ಅವ್ರಿಗೆ ಏನು ಹೇಳೋಣ ಅಲ್ಲಿ ಕೇಳ್ರಿ ಸರ್ ವಾಚ್ಮ್ಯಾನ್ಗೆ, ಇವರು ಕೊಲಿತಾರೆ ನೋಡಪ್ಪ ಆಕ್ಸಿಜನ್ ಜಲ್ದಿ ತರೋದಿಲ್ಲ ಅಂದ ಸರ್. ಅದು ನಿಜವಾಗಿ ಅದೇ ಅವ್ರು ತಂದಿಲ್ಲ. ವಾಪಸ್ ಬಂದು ಏನು ಹೇಳ್ತಾರೆ, ಬೀಗ ಇಲ್ಲ ಆಕ್ಸಿಜನ್ ಇಲ್ಲ ಅಂತೇಳಿ ಅವರೇ ದೊಬ್ಕೊಂಡು ಹೋಗಕತ್ತಾರ. ಅವರೇ ತಂದಾರ, ಅವರೇ ದೊಬ್ಕೊಂಡು ಹೋಗ. ಅವ್ರು ಏನು ಮಾಡಿದ್ರು, ಹೆಂಗ ಮನಸ್ಸು ಬಂದದು ಬೇಕಂತನ ಕೊಲ್ಲಿದಂಗೆ. ಎಷ್ಟು ವರ್ಷದಿಂದ ಟ್ರೀಟ್ಮೆಂಟ್ ನಡೀತಾ ಇತ್ತು ಅಂದರೆ ಬೇರೆ 3 ವರ್ಷದಿಂದ?
ಆರಾಮಾಗುತ್ತೆ ಅಂತ ಹೇಳಿದ್ರ ನಿನ್ನೆ ಡಾಕ್ಟ್ರು? ಆರಾಮ್ ಮಾಡ್ಕೊಂಡು ಬಂದಿನಲ್ಲ ಸರ್ ಮನೆಗೆ, 8 ದಿವಸ ಮನೆಗೆ ಇದ್ವಲ್ಲ ಸರ್. ಅದಕ್ಕೆ ಮಾತ್ರ ಈಗ ಮತ್ತೆ ಸಣ್ಣ ಕೂಸ ಸರ್ ಅವ್ನ ಇದು ಆಕ್ಸಿಡೆಂಟ್ ಇಲ್ಲ ಅರ್ಥ ಆಯ್ತಾರ. ಟ್ರೀಟ್ಮೆಂಟ್ ನಾನು ಕೇಳಲ್ಲ, ಟ್ರೀಟ್ಮೆಂಟ್ ಡಾಕ್ಟರ್ ಕೇಳ್ತೀನಿ. ನೀನು ಆ ಪೇಷಂಟ್ ಆಕ್ಸಿಜನ್ಲಿಂದ ನಿಮ್ಮಲ್ಲಿ ಬಂದೆ ನಾನು, ಆಕ್ಸಿಜನ್ ತೆಗೆದು ಯಾಕೆ ಅವ್ನಿಗೆ ರೌಂಡ್ ಮಾಡ್ತೀರಿ, ಅವ್ರು ಹಾಸ್ಪಿಟಲಲ್ಲಿ ತಿರ್ಸ್ತೀರಿ? ಸ್ಕ್ಯಾನ್ ಎಲ್ಲೇ ಅದ, ಸಿಲಿಂಡರ್ ಎಲ್ಲೇ ಅದ? ಹಾಂ, ಆ ಸ್ಕ್ಯಾನ್ ಅಲ್ಲೇ ಅದ, ಸಿಲಿಂಡರೇ ಇಲ್ಲ, ಮಂಚ ತಿರ್ಸ್ತೀರಿ. ಮತ್ತು ಆ ಪೇಷಂಟ್ ಹೆಂಗೆ ಇರ್ತಾರೆ ಸರ್? ಇಷ್ಟೇ ನನಗೆ ಇದು ನನ್ನ ತಲೆಯಾಗ ಒಕ್ಕಡ. ಅವರು ಮಾಡಿದ್ದು ಮಾತ್ರ ಬೇಕಂತ ಗರ್ವ ತಿರ್ಸ್ಯಾರ ನನಗೆ. ಅದು ಗರ್ವ ತಿರ್ಸಿದ್ದು ತಪ್ಪು. ಅವ್ನು ಹೋಗಿದ್ದನು ಆ್ಯಕ್ಷನ್ ಮುಗಿತಾ ಏನಿಲ್ಲ, ನನಗೆ ಒಂದು ಪೈಸಾ ತೊಂದರೆ ಇಲ್ಲ ಯಾರ ಮೇಲೆ. ಆ ಸಿಸ್ಟರ್ಗೂ ಆ ಬದ್ಮಾಸ್ಗೆ ನಾನು ಹೇಳಿಲ್ಲ ಅಂದ್ರೆ ತಪ್ಪು. ನಾನು ದೊಡ್ಡ ಮನುಷ್ಯ ಸರ್, ಆಕೆಗೆ ವಯಸ್ಸೆಷ್ಟು, ನನ್ನ ವಯಸ್ಸೆಷ್ಟು, ಗಮನಿಕನ್ನು ಬಿಡಬೇಕು. ಅವನನ್ನ ಬೇಕು, ಹೌದಪ್ಪ ಗ್ಯಾಸ್ ಆದ, ನಡಿ 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 ಅಂತೇಳಿ 4 ಮಂದಿ ಈ ಸೈಟ್ನಿಂದ ಬರ್ತಾರೆ, ನನಗೆ ಕರಿ ಅಂತೇಳಿ ಈ ಕಡೆ ನಾನು ಪರ್ಮಿಷನ್ ಕೊಟ್ಟಿದ ಮೇಲೆ ಪೇಷಂಟ್ ತೆಗಿಬೇಕಲ್ಲ, ಕೈ ಹಚ್ಚಬೇಕಲ್ಲ ಸರ್. ಅಷ್ಟು ಮುಂದೆ ಅಡ್ಮಿಟ್ ಮಾಡೋ ಟೈಮ್ ಪಾನರ್ ಇಲ್ಲ ಅಂತೇಳಿ ಒಬ್ಬನ ಕೈ ಹಾಕಿಲ್ಲ. ಇವಾಗ ಯಾಕೆ ಡಿಸಿಷನ್ ಮಾಡಿ ನೀವು ತೊಗೊಂಡು ಹೋಗ್ತೀರಿ? ಅಷ್ಟು ಮುಂದೆ ಅಡ್ಮಿಟ್ ಮಾಡೋ ಟೈಮ್ 1 ತಾಸು 17 ಸರಿ ಯಾರು ಬಂದಿಲ್ಲ. ಇವಾಗ ಎಲ್ಲಿಂದ ಬಂದ್ರು ನಿಮ್ಗೆ ಮಂಚ ಎಳ್ಕೊಂಡು ಹೋಗಕ್ಕೆ ಕೆಳಗ? ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹಾಕಿದ್ದಾರೆ ಬೋರ್ಡ್. ನೀವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಜಸ್ಟ್ ಆಕ್ಸಿಜನ್ ಇರಲ್ಲ ಏನು ಸರ್? ಅವ್ರು ಡಾಕ್ಟ್ರೇ ಚೆನ್ನಾಗಿ ಮಾತಾಡ್ತಾರೆ ಸರ್, ನಮ್ಮ ಹತ್ರ ಸುಳ್ಳು ಹೇಳ್ಬಾರ್ದು. ಅವ್ರ ಡಾಕ್ಟ್ರುಗಳು, ಅವ್ರು ರಮೇಶ್ ಸರ್ ಆಯಿತು, ಇವ್ರು ಚಂದ್ರಶೇಖರ್ ಸರ್ ಆಯಿತು, ಅವ್ರು ಬಂದು ಹೇಳೋಗ್ತಾರೆ ಹಿಂಗೆ ಟ್ರೀಟ್ ಮಾಡಿ, ಹಿಂಗೆ ಮಾಡ್ರಮ್ಮ ಈ ಪೇಷಂಟ್ ಮಾಡಲ್ಲ ಸರ್. ಅವ್ರು ಹೋಗಿದ ತಕ್ಷಣ ಅದು ಮಾಡ್ತಾರೆ ಏನು ನೋಡ್ರಿ ಸರ್. ನಾವೇ 20 ಸಲ ಕೇಳ್ಬಿಡ್ತೀವಿ, ಮಾಡ್ತೀವಿ ಕುಂದ್ರಿ. ಏನು ಇವ್ರು ಅಪ್ಪನ ಮನೇಲಿಂದ ತರ್ತಾರೆ ಸರ್ ಇವರು? ಇವ್ರು ಸ್ಯಾಲ್ರಿ ತೊಗೊಳಲ್ಲ ಏನು ಸರ್ ಇವರು? ಇವ್ರು ಫ್ರೀ ಮಾಡ್ತಾರೆ ಏನು ಕೇಳಿರ್ಬೇಕು? ಯಾರು ಕೇಳ್ಬೇಕು ಸರ್ ಇವ್ರಿಗೆ? ಸರ್ ನಮ್ಮ ಅಣ್ಣ ಸಾಯಕ ಕಾರಣ ಸರ್ ಒಂದೇ ಸರ್, ಅದೇ ವಿತೌಟ್ ಆಕ್ಸಿಜನ್ ನೀವು ಕೆಳಗೆ ತಂದ್ರಿ. ಅವನಿಗೆ ನಮ್ಮ ಹುಡುಗ ಹೇಳಿದಾನ, ಏನು ಹೇಳಿದಾನ? ವಿತೌಟ್ ಆಕ್ಸಿಜನ್ ಅವನು 1 ಸೆಕೆಂಡ್ 1 ನಿಮಿಷನೂ ಇರಲ್ಲ. ಯಾಕಂದ್ರೆ ನಾವು ಮನೆಯಲ್ಲಿ ಆಕ್ಸಿಜನ್ ಇಟ್ಟಿದೀವಿ, ಎಲೆಕ್ಟ್ರಿಕ್, ಅದು ಅವನಿಗೆ ಸರಿ ಹೋಗಿಲ್ಲ, ಸ್ವಲ್ಪ ಜಾಸ್ತಿ ಬೇಕಂತ ನಾವು ಕರ್ಕೊಂಡು ಬಂದ್ವಿ. ನೀವು ವಿತೌಟ್ ಆಕ್ಸಿಜನ್ ನೀವು ಕೆಳಗ ಕರ್ಕೊಂಡು ಬಂತೀರಿ ಅಂದ್ರೆ ಮತ್ತೆ ನೆಗ್ಲೆನ್ಸಿ ಏನ್ ಸರ್ ಇದು? ನನಗೆ ಒಂದೇ ಸರ್, ನಮ್ಮ ಅಣ್ಣಗ ಇವಾಗ ನಮ್ಮ ಅಣ್ಣ ಹೋಗ್ಬಿಟ್ಟನ, ನಮ್ಮ ದುಃಖ ನಮ್ಗೆ ಆದ. ನಮ್ಗೆ ನ್ಯಾಯ ಬೇಕು. ನ್ಯಾಯ ಎದಕ್ಕೆ ಬೇಕಂದ್ರೆ ನಮ್ದೇ ಲಾಸ್ಟ್ ಆಗ್ಬೇಕು ಸರ್. ಇಲ್ಲಿ ಈ ಪರಿಸ್ಥಿತಿ ನಮ್ದೇ ಲಾಸ್ಟ್ ಆಗ್ಬೇಕು. ಇನ್ನೊಬ್ಬರಿಗೆ ಈಗ ಇಂಥ ಕಷ್ಟಗಳು ಬರಬಾರ್ದು, ಯಾವನಿಗೆ ಬರಬಾರ್ದು ಸರ್. ಇದು ನಮ್ಗೆ ಮುಗಿಬೇಕು ನೋಡಿ ಸರ್. ನೀವು ಮೀಡಿಯಾ ನೀವು ಎಷ್ಟು ಪವರ್ಫುಲ್ ಆಗಿ ತೋರಿಸ್ತೀರಾ ಅದು ನಿಮ್ಮ ಇಷ್ಟ ಸರ್. ನಮ್ ದುಃಖ ನಾವು ಹೇಳ್ಕೊಳಕತ್ತೀವಿ, ಇದಕ್ಕಿಂತ ಜಾಸ್ತಿ ನಾವು ಹೇಳಕ್ಕಾಗಂಗಿಲ್ಲ. ಇದು ಇನ್ನೊಬ್ರಿಗೆ ಕಷ್ಟ ಆಗ್ಲಾರ್ದ ನೀವು ಇದಕ್ಕಿಂತ ಮುಂಚೆ ನೋಡ್ಕೊರಿ ಸರ್. ನಾವು ಇದು ಕೇಸ್ ಮಾಡೋದು, FIR ಮಾಡೋದು ಕಾರಣ ನಮ್ಗೇನು 1 ರೂಪಾಯಿ ಬೇಕಾಗಿಲ್ಲ. ಯಾವ್ದು ನಾನೇ ಒಂದು 5 ಲಕ್ಷ ಕೊಡ್ತೀನಿ ನಮ್ಗೆ ಜೀವ ಕೊಡು ಅಂತೇಳಿ. ನಾವು ರೊಕ್ಕದ ಆಸೆಗೆ ಯಾವ್ದು ಮಾಡಂಗಿಲ್ಲ. ಒಪ್ಪನ ಹೇಳಕತ್ತೀನಿ, ನಮ್ಮ ಅಣ್ಣಗೆ ನ್ಯಾಯ ಬೇಕು. ಅವ್ರು ಏನ್ ಮಾಡ್ಬೇಕು, ಅವ್ರು ಸೀದಾ ನೌಕರಿ ಮಣ್ಣಾಗ ಇದು ಮಾಡಿದಾರಲ್ಲ, ಅವರು ಡಿಸ್ಮಿಸ್ ಆಗಿ ಅವ್ರ ಕಾನೂನು ಪ್ರಕಾರ ಏನಾದ ಅವ್ರು ಶಿಕ್ಷೆ ಆಗಬೇಕು, ಅವ್ರು ಜೈಲ್ ಶಿಕ್ಷೆ ಆಗೇಬೇಕು ಸರ್. ಯಾಕಂದ್ರೆ ಇದು ಜೀವದ ಬೆಲೆದೆ. ಯಾವುದೋ ಇದು ಮಾಡಿದವ್ರಿಗೆ ಇದು ಮಾಡ್ತೀರಿ, ಇವ್ರು ಪೂರಾ ಇದ್ರ ಆತ್ಮ ಇದು ಮರ್ಡರ್ಕಿನ್ನ ಜಾಸ್ತಿ ಇದು ಮಾಡಿದ್ದವ್ರು ಬೇಕಂತಾನ ಸರ್. ರೌಂಡ್ ಅಷ್ಟೇ ನೋಡ್ರಿ ಸರ್, ನಮ್ಗೆ ಆಗಿದ್ದು ಇನ್ನೊಬ್ರಿಗೆ ಆಗ್ಲಾರ್ದಂಗೆ ನೀವೇ ನೋಡ್ಕೋಬೇಕು ನೋಡಿ. ಪೇಷಂಟ್ ಸೀರಿಯಸ್ ಇದ್ದಿದ್ದು ನೋಡಂಗಿಲ್ಲ ಸರ್, ಚಪ್ಪಲಿ ನೋಡ್ತಾರೆ ಫಸ್ಟ್ ಚಪ್ಪಲಿ ಹೊರಗೆ ಬಿಟ್ಟು ಬರ್ರಿ. ಪೇಷಂಟ್ ಸಾಯ್ತದೋ ಬದುಕ್ತದ ನೆಕ್ಸ್ಟ್ ಫಸ್ಟ್ ಚಪ್ಪಲಿ ಬಿಟ್ಟು ಬರ್ರಿ. ಇವ್ರದ್ದು ಪೂರ ಕಳ್ಕೊಂಡಿದ್ದು. ಈಗ ನಮ್ಮಮ್ಮನೂ ಇವ್ರ ಕೇರ್ಲೆಸ್ ಇಂದ ಕಳ್ಕೊಂಡಿವ ಅನ್ಕೊಂತೀನಿ ನಾನು. ಒಂದೊಂದ್ ಸತಿ ಗುರುವಾರ ಅಡ್ಮಿಟ್ ಮಾಡಿವ್ ಸರ್. 1 ವಾರದೊಳಗೆ ಸ್ವಲ್ಪನೂ ಜಾಂಡಿಸ್ ಕಡಿಮೆ ಆಗಲ್ಲೇನು ಇವರಿಗೆ? ಎಲ್ಲಿ ರಿಮ್ಸ್ ಅಲ್ಲಿ ಮಾಡಿದ್ರ? ಸೇಮ್ ವಾರ್ಡ್, ಸೇಮ್ ಬೆಡ್, ಸೇಮ್ ಎಲ್ಲ ಸೇಮ್ ಟು ಸೇಮ್. ಎಷ್ಟು ದಿನ ಆಯ್ತು ಅವರು ಡೆತ್ ಆಗಿ? ಇವಾಗ ಈ 23 ಬಂದ್ರೆ 2 ಮಂತ್ ಆಗ್ತದೆ ಸರ್. ಅಷ್ಟ್ರೊಳಗೆ ಇವನು ಹೋದ. ಎಲ್ಲ ಇವರೇ ಸರ್, ಇವ್ರು ಕೊಂದು ಬಿಟ್ಟಾರ ಸರ್, ಮರ್ಡರೇ ಮಾಡ್ಯಾರ ಇವ್ರು. ಅಲ್ಲ ಸರ್, ಇವಾಗ 1 ವರ್ಷದ ಹುಡುಗನ ಸರ್, ಏನ್ ಮಾಡ್ಬೇಕು? ಹುಡುಗನ್ ತಗೊಂಡ್ ಏನ್ ಮಾಡ್ಬೇಕಾತ? ಆಕ್ಸಿಜನ್ ಇಲ್ಲ ಆ ಪೇಷಂಟ್ ಗೆ 15 ದಿವಸ ಎಲ್ಲ ಬೇಕಂತಾನೆ ಮಾಡ್ಯಾರ ಸರ್. ನಾನು 20 ಡೇಸ್ ನಮ್ಮಮ್ಮ ಇದ್ದಾಗ ಮಲ್ಕೊಂತಿದ್ದೆ ಸರ್. ಹೆಂಗ್ ಮಾಡ್ತಾರ ಅಂದ್ರೆ ಪೂರಾ ಅವ್ರ ಅಪ್ಪನ ಮನೆಯಿಂದ ತಂದಾರೆ, ಇಲ್ಲಿ ಮಕ್ಕಬೇಡ ಅಲ್ಲೋ, ಪೂರ್ತಿ ಬೇಜತಿ ಮಾಡ್ತಾರ ಸರ್. ಇಲ್ಲಿ ನಮ್ದು ಹಾಳಾಗ್ಲಿ ಬಿಡು, ನನ್ನ ಕಣ್ಣು ಮುಂದೆ ನನ್ನ ಮಗನ್ನು ಕೊಲ್ಲಿ. ಅವೆಲ್ಲ ಕೇಳಿದ ಮಗ ನಾನು ಏನಂದೆ ಡಾಕ್ಟರ್ ಇವ್ರಿಗೆ ನರ್ಸಿಗ, ಮೇಡಮ್ ವಿತೌಟ್ ಆಕ್ಸಿಜನ್ ಪೇಷಂಟಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಅಂದಿನ. ಅಂದಾಗ ಅವ್ರು ಏನು ಮಾಡ್ಯಾರ, ನಾವು ಇರ್ಲಾರ್ದಾಗ ಅವ್ರಿಗೆ ಎಕ್ಸ್ರೇ ಮಾಡಕ್ಕೆ ಕರ್ಕೊಂಡು ಹೋಗ್ಯಾರ. ಎಕ್ಸ್ರೇ ಏನು ಅವಸರ ಇತ್ತು? 6 ಗಂಟೆಗೆ ಯಾರು ಎಕ್ಸ್ರೇ ಮಾಡ್ತಾರೆ, ಯಾವ ಎಕ್ಸ್ರೇ ರೂಮ್ ಓಪನ್ ಇರ್ತದ, ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗಿ ಹೋಗ್ಬೇಕಂತ ರಿಮ್ಸಿಗೆ ಕರ್ಕೊಂಬರಕತ್ತಾರ ಸರ್. ರಿಮ್ಸಿಗೆ ಕರ್ಕೊಂಬರಕಲ್ಗೆ ಏನಾಗ್ಯದ, ಅವಾಗ ಇವು ಎಮರ್ಜೆನ್ಸಿಲಿಂದ ಸಣ್ಣ ಸಿಲಿಂಡರ್ ತಂದಾರ. ಅದ್ರೊಳಗ ಇಂಡಿಕೇಟರ್ ಲೆವೆಲ್ ನೋಡ್ಕೊಂಡಿಲ್ಲ ಅವ್ರು. ಅದು ನೋಡ್ಕೋಬೇಕಲ್ಲ, ಮೇಂಟೆನೆನ್ಸ್ ಮಾಡಬೇಕು, ಎಷ್ಟಾದ ಎಷ್ಟಿಲ್ಲ ಅಂತೇಳಿ ನೋಡ್ಕೋಬೇಕು. ಅವ್ರು ಏನು ನೋಡ್ಕೊಂಡಿಲ್ಲ, ಹಂಗೆ ಕರ್ಕೊಂಡು ಹೋಗ್ಯಾರ. ಅರ್ಧ ದಾರಿಗೆ ಆಕ್ಸಿಜನ್ ಕಲಾಸ ಆಗ್ಯದ ಅಂತೇಳಿ ಹೇಳಿ ಆಮೇಲೆ ತರ್ತೀವಿ ಅಂತೇಳಿ ಹೋದವರು 15-20 ನಿಮಿಷ ಆ ಕಡೆ ಹೋಗ್ಯಾರ, ಬಂದಿಲ್ಲ. ಆಮೇಲೆ ಬಂದು ಏನಾಗತ್ತಾರ, ಇಲ್ಲ ಆಕ್ಸಿಜನ್ ರೂಮ್ ಲಾಕ್ ಅದ, ಇವಾಗ ತರಕಾಗಿಲ್ಲ ಅಂತೇಳಿ ಮತ್ತೆ ಉಲ್ಟಾ ICU ಕರ್ಕೊಂಡು ಹೋಗ್ಯಾರ ಸರ್.
ಅದು ನಮಗೆ ಅಕ್ಕಪಕ್ಕದವ್ರು ಪೇಷಂಟ್ ಅವರು ಹೇಳಿದ್ರು ನಮಗೆ ಅವ್ರು ಬೇಜಾರು ತೊಗೊಳಕತ್ತಾರ ಮಾಡಕ್ಕ ಅವ್ರು ಏನಂದ್ರೆ ಲಾಸ್ಟಿಗೆ ಯಾರೋ ನರ್ಸ್ ಬಂದಿದ್ರಂತೆ ಇದೇನಪ್ಪ ನಿಮ್ಗೆ ಸಾಕ್ಸಾಕಾಗದಲ್ಲ ಅಂತ ಹೇಳಿ ಏನೋ ಒಂದು ಹಚ್ಚಿ ಖಾಲಿ ಸಿಲಿಂಡರ್ ಹಚ್ಚಿ ಹೋಗ್ಬಿಟ್ರಂತ ಅವ್ರಿಗೆ ಮತ್ತೆ ಅವ್ರ ಅಪ್ಪಗೆ ಕೆಳಗೆ ಕಳಿಸಿದ್ರಂತ ಕೆಳಗಿನ ತೊಗೊಂಬರಿ ಬರಕತ್ತ ನೋಡ್ರಿ 15 ನಿಮಿಷವರೆಗೆ ಪೇಷಂಟ್ ವಿತೌಟ್ ಆಕ್ಸಿಜನ್ ಇದ್ದಂತಲ್ಲಿ 15 ಮಿನಿಟ್ಸ್ ತನಕ ಅದಾಗ 1 ಸೆಕೆಂಡನ್ನು ವಿತೌಟ್ ಆಕ್ಸಿಜನ್ ಇರೋಕೆ ಆಗ್ತಿದ್ದಿಲ್ಲ 15 ಮಿನಿಟ್ಸ್ ಹೆಂಗಿರ್ತಾನಂತ ಇವಾಗ ಹೆಂಗು ಅದೆಲ್ಲ ಮುಗಿದ್ಮೇಲೆ ಏನಂತಾರ ಅವರು ಸಾರಿ ಸರ್ ಅಂತ ಸಾರಿ ಅಂದ್ರೆ ಬರ್ತಾನ ಅವನು ಅದೇ ಹಾಸ್ಪಿಟಲ್ನಲ್ಲಿ ಅವ್ರ ತಾಯಿ ತೀರ್ಕೊಂಡಿದ್ದಾರೆ 1 ತಿಂಗಳಾಗ್ಯದ ಅದು ದೇವರಿಂದ ಆಗ್ಯದ ಹೆಂಗಾಗದು ಗೊತ್ತಿಲ್ಲ ಅಂದ್ರೆ ಅದಂತೂ ಏನು ಪ್ರಾಬ್ಲಮ್ ಇಲ್ಲ ಅದು ಅವಾಗ ನಾವು ಏನು ಆಕ್ಷನ್ ತಗೊಂಡಿಲ್ಲ ಇವಾಗ ಆಕ್ಸಿಜನ್ಗೋಸ್ಕರ ಹೋಗೋದಲ್ಲ ಹೋಗ್ಬೇಕು ಹಾಸ್ಪಿಟಲ್ ಅಂದ್ರೆ ಎಲ್ಲ ವ್ಯವಸ್ಥೆ ಇರಬೇಕಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ವ್ಯವಸ್ಥೆ ಇರಬೇಕು ಇದು ನಿಮ್ದು ಒಂದು ನೆಗ್ಲಿಜೆನ್ಸಿ ಇದಕ್ಕೋಸ್ಕರ ಒಬ್ಬ ಮಗಗ ಅಪ್ಪ ಹೋದ ಒಬ್ಬ ಹೆಂಡತಿಗೆ ಗಂಡ ಹೋದ ಹೆಂಗ ಸರ್ ಇದು ಎಲ್ಲಿಂದ ನ್ಯಾಯ ಇದು ಅದಕ್ಕೋಸ್ಕರ ನಿಮ್ಮ ಮೀಡಿಯಾ ಮುಖಾಂತರ ನಮಗೆ ನ್ಯಾಯ ಕೊಡಿಸ್ರಿ ಸರ್ ನಮ್ಮ MD ಸಾರತಲ್ಲಿ ಅಂತ ನಮ್ಮ ಮನೆ ಮುಂದೆ ಇದ್ದರು ಅವರು ನಾಳೆ ಬರ್ರಿ ಹಿಂಗೆ ಅಂತಾರೆ ಸರ್ ಬರ್ರಿ ಸ್ಕ್ಯಾನಿಂಗ್ ಕರ್ಕೊಂಡು ಹೋದ್ರೆ ಎಲ್ಲರೂ ಇವಾಗ ಹೋಗಾರ ಚಾ ಕೊಡಕ್ಕೆ ಬರ್ತಾರೆ ಕುಂದಿರು ಪೇಷಂಟ್ನಲ್ಲಿ ಕುಂದಿರ್ತೀರ ಅಂತಾರೆ ಸರ್ ಏನು ಕೇರೇ ಮಾಡಲ್ಲ ಸರ್ ಯಾರು ಎಷ್ಟು ಸಲ ಬಂದಿವಿ ಒಂದು ಸಲ ಭೀ ಕೇರ್ ಮಾಡಿಲ್ಲ ಸರ್ ಹೊರಗೆ ಹೋಗ್ಯಾರ ಬರ್ತಾರೆ ಕುಂದ್ರಪ್ಪ ಇನ್ನ ಅಂತಾರೆ ಸರ್ ಏನು ಸರ್ ಯಾರಿದೆಲ್ಲ ರೆಸ್ಪಾನ್ಸ್ ಯಾರು ಮಾಡ್ಬೇಕು ಸರ್ ಇವಾಗ ಹಳ್ಳಿ ಊರವ್ರು ಬರ್ತಾರೆ ಅವ್ರಿಗೆ ಏನೂ ಗೊತ್ತಿರಂಗಿಲ್ಲ ಸರ್ ಸುಮ್ಮನೆ ತಿರುಗಿಸ್ತಾರೆ ಸರ್ ರಿಮ್ಸ್ನಿಂದ ಓಪೆಕ್ನಿಂದ ರಿಮ್ಸು ಅವ್ರಿಗೆ ಏನು ಗೊತ್ತೇ ಇರೋಂಗಿಲ್ಲ ಅಲ್ಲಿಗೆ ಹೋಗಪ್ಪ ಅಲ್ಲಿಂದ ಸೈನ್ ಮಾಡಿಸ್ಕೊಂಬ ಇಲ್ಲಿಗೆ ಹೋಗು ಇಲ್ಲಿಂದ ಸೈನ್ ಮಾಡಿಸ್ಕೊಂಬ ಅವ್ರಿಗೆ ಪಾಪ ಏನು ಗೊತ್ತಿರೋಂಗಿಲ್ಲ ನಾವಂತೂ ಲೋಕಲ್ ನಮಗೆಲ್ಲ ಗೊತ್ತಿರಿ ಇಲ್ಲಿದ್ದವ್ರು ಹೆಂಗಂತ ಸ್ಟಾಫ್ ಕಮ್ಮಿ ಇದ್ದಾರೆ ಆಲ್ಮೋಸ್ಟ್ ಏನು ಕೇರೆ ಮಾಡೋಂಗಿಲ್ಲ ಇಲ್ಲಾಂದ್ರೆ ಸರ್ ಹೇಳ್ಬೇಕು ಆಗೋದಿಲ್ಲ